ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಹಳೆ ಫೋಟೋವನ್ನು ಗೌತಮ್ಗೆ ಕಳಿಸಿ ಆಡಬಡುತ್ತಿರುವ ಕಿರಣ್. ಗೌತಮ್ ಮನದಲ್ಲಿ ಕಿರಣ್ ನಡುವೆ ಹಲವರು ಅನುಮಾನಗಳನ್ನು ಸೃಷ್ಟಿ ಮಾಡುತ್ತಿದೆ. ಆತ ಪದೇ ಪದೇ ಗೌತಮ್ ಮೊಬೈಲ್ಗೆ ಮೆಸೇಜ್ ಕಳುಹಿಸಿದೆ. ಗೌತಮ್ ಮನದಲ್ಲಿ ಅಶಾಂತಿ ಎದುರಿಸುತ್ತಿದ್ದಾನೆ. ಗೌತಮ್ ಭೂಮಿಕಾ ನಡುವೆ ಈಗ ಸರಿ ಹೋಗುತ್ತಿದೆ ಅನ್ನಷ್ಟರಲ್ಲಿ ಕಿರಣ್ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ. ಭೂಮಿಕಾ ಮೇಲೆ ಜಯದೇವ್ ಬಹಳ ಸಿಟ್ಟು. ಆಕೆಯಿಂದಲೇ ಈಗ ನನ್ನ ಜೀವನ ಇಷ್ಟೊಂದು ಕಷ್ಟ ಆಗಿರುವುದು. ಅಣ್ಣನ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾಳೆ. ಅದಕ್ಕೆ ತಕ್ಕ ಶಾಸ್ತ್ರ ಮಾಡಲೇಬೇಕು ಎಂದು ಉದ್ದೇಶಪೂರ್ವವಾಗಿ ಕಿರಣ್ ಆಫೀಸ್ಗೆ ಕೆಲಸಕ್ಕೆಂದು ಕರೆದುಕೊಂಡು ಬರುತ್ತಾನೆ. ಜಯದೇವ್ ಎಲ್ಲ ವಿಚಾರ ತಿಳಿದಿದ್ದರೂ ಕೂಡ ಭೂಮಿಕಾ ಹಾಗೂ ಕಿರಣ್ ಸಂಬಂಧ ಇನ್ನಷ್ಟು ಹತ್ತಿರ ಆಗಬೇಕು, ಇದರಿಂದ ಗೌತಮ್ ದಿವಾನಿಗೆ ಬಹಳಷ್ಟು ಕಷ್ಟ ಆಗಬೇಕು ಎಂದುಕೊಂಡು ಮಾಸ್ಟರ್ ಪ್ಲಾನ್ ಮಾಡಿ ಇರುತ್ತಾನೆ. ಆದರೆ ಕಿರಣ್ ಅದೆಲ್ಲ ಬೇಕಿಲ್ಲ. ಆತನಿಗೆ ಬೇಕಿರೋದು ಭೂಮಿಕಾ ಮಾತ್ರ. ಭೂಮಿಕಾಳನ್ನು ಹೇಗಾದರೂ ಪಡೆಯಬೇಕು ಎಂದು ಗೌತಮ್ಗೆ ಕಿರಿಕಿರಿ ಮಾಡತೊಡಗಿದ್ದಾನೆ. ಗೌತಮ್ ಮಾತಿನ ದಾಟಿಗೆ ಬೆದರಿದ ಭೂಮಿಕಾ. ಗೌತಮ್ ಜೊತೆ ಭೂಮಿಕಾ ಒಂದು ಎಡವಟ್ಟು ಮಾಡಿಕೊಂಡಿದ್ದಾಳೆ. ಅದೇನೆಂದರೆ ಆತನಿಗೆ ನಿಜ ಹೇಳದೇ ಇರುವುದು. ಹೌದು, ಕಿರಣ್ ಅದನ್ನು ಸುಳ್ಳು ಹೇಳಿ ಭೂಮಿಕಾಳನ್ನು ಮೀಟ್ ಆಗುತ್ತಾನೆ. ಇದಕ್ಕೂ ಮುಂಚೆ ಭೂಮಿಕಾಗೆ ಕರೆ ಮಾಡಿ ಜಂಟಿ ಖಾತೆಯಲ್ಲಿದ್ದ ಹಣ ತೆಗೆಯುವ ನಾಟಕವಾಡಿ ಕರೆಯನ್ನು ಮಾಡುತ್ತಾನೆ. ಕಿರಣ್ ಮಾತು ಕೇಳಿದ ಭೂಮಿಕಾ ಗೌತಮ್ಗೆ ಸುಳ್ಳು ಹೇಳಿರುವುದು ಇಷ್ಟೆಲ್ಲ ಅನುಮಾನ ಹುಟ್ಟಿಸಿದೆ. ತಡವಾಗಿ ಮನೆಗೆ ಬಂದ ಭೂಮಿಕಾ. ಇನ್ನು ಮನೆಗೆ ಬಂದ ಭೂಮಿಕಾ ಕೊಂಚ ಭಯದಲ್ಲಿ ಲೇಟ್ ಆಯಿತು, ಸಾರಿ ಎನ್ನುತ್ತಾಳೆ. ಲೇಟ್ ಆಗುತ್ತೆ ಎಂದು ಗೊತ್ತಾಗಿದ್ದರೆ ನಾನೇ ಕರೆದುಕೊಂಡು ಹೋಗಲು ಬರುತ್ತಿದೆ ಎಂದು ಗೌತಮ್ ಹೇಳುತ್ತಾನೆ. ಆಫೀಸ್ ವಿಚಾರ ಮಾತನಾಡುತ್ತಿರುವಾಗ ಕಿರಣ್ ಗೌತಮ್ ಮೊಬೈಲ್ಗೆ ಮೆಸೇಜ್ ಮಾಡುತ್ತಾನೆ. ಭೂಮಿಕಾ ಹಾಗೂ ಕಿರಣ್ ಮೊದಲು ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಸೆಂಡ್ ಮಾಡಿರುತ್ತಾನೆ. ಇದನ್ನು ನೋಡಿದ ಗೌತಮ್ ಬಹಳ ವಿಚಲಿತನಾಗುತ್ತಾನೆ. ಭೂಮಿಕಾ ಹುಟ್ಟುಹಬ್ಬ ಸಂಭ್ರಮಕ್ಕೆ ಪ್ಲಾನ್. ಇನ್ನು ಭೂಮಿಕಾ ಮನೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗುತ್ತಾ ಇದೆ. ಭೂಮಿಕಾ ಹುಟ್ಟುಹಬ್ಬದ ದಿನ ಬಂದೇ ಬಿಟ್ಟಿತು. ಗೌತಮ್ ಇನ್ನು ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡುತ್ತೇನೆ ಎಂದು ಹೇಳಿದ್ದಾನೆ. ಇತ್ತ ಭೂಮಿಕಾದವರು ಮನೆಯವರು ಗೌತಮ್ ದಿವಾನ್ ಮನೆಗೆ ಬಂದು ಸರ್ಪ್ರೈಸ್ ಕೊಡೋಣ ಎಂದು ಅಂದುಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.